ಧರ್ಮಸ್ಥಳ ಶವ ಹೂತಿಟ್ಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಸಾಕಷ್ಟು ಪರ ವಿರೋಧಗಳು ಚರ್ಚೆ ಕೂಡ ನಡೀತಾ ಇದೆ. ಈ ಬಗ್ಗೆ ಮಾತಾಡಲಿಕ್ಕೆ ನಮ್ ಜೊತೆ ಈಗ ನಟ ಚೇತನ್ ಅವ್ರು ನಮ್ ಜೊತೆ ಇದ್ದಾರೆ. ಸರ್, ಈಗ ಧರ್ಮಸ್ಥಳದ ಪ್ರಕರಣ ಸಾಕಷ್ಟು ಚರ್ಚೆ ಕೂಡ ಆಗ್ತಾ ಇದೆ, ತಾವೇನು? ನಮಗೆ ಇದು 2 ತಿಂಗಳಿಂದ ನಡೆದಿರೋ ವಿಚಾರ ಅಲ್ಲ. ಇದು ಧರ್ಮಸ್ಥಳ ವಿಚಾರ ಅಥವಾ 2012ರಿಂದ 5ನೇ ಪ್ರಕರಣ ನಡೆದಿರೋ ವಿಚಾರ ಅಲ್ಲ. ಇದು ಎಷ್ಟೋ ದಶಕಗಳ ಕಾಲ ಏನು ನೂರಾರು ಅಸಹಜ ಸಾವುಗಳು ನಡೀತಾ ಇದೆ. ಅದಕ್ಕೆ ಸಂಬಂಧಪಟ್ಟಂಗೆ ನಮಗೆ ನ್ಯಾಯ ಬೇಕು, ನಮಗೆ ಸತ್ಯ ಬೇಕು, ತಪ್ಪಿತಸ್ಥರ ಮೇಲೆ ಕ್ರಮ ಆಗ್ಬೇಕು. ಸೊ ಈ ವಿಚಾರ ಇಡೀ ಒಂದು ದೊಡ್ಡ ಪ್ರಮಾಣದಲ್ಲಿ ಒಂದು ಹೊರಗೆ ಬರ್ತಾ ಇದೆ. ಮಾಧ್ಯಮದವರು ಆ ಸತ್ಯ ಹೊರಗೆ ತರಕ್ಕೆ ಬಹಳ ಉತ್ತಮ ಕೆಲಸ ಮಾಡ್ತಾ ಇದ್ದಾರೆ. ಮತ್ತೆ ಬಹಳ ಜನ SIT ಮೇಲೆ ಭರವಸೆ ಇತ್ತು. ನಾನು ಒಂದ್ ರೀತಿ ಈ ವಿಚಾರಕ್ಕೆ ನನಗೂ ಒಂದ್ ಸ್ವಲ್ಪ ಮಾಹಿತಿ ಇದೆ ಅನ್ನೋ ರೀತಿಯಲ್ಲಿ ದೂರದಾರರಾಗಿ ಮುಂದೆ ಬರ್ತಾ ಇದ್ದಾರೆ. ಸೊ ಈ ನಿಟ್ಟಿನಲ್ಲಿ ಸತ್ಯ ಹೊರಗೆ ಬರ್ಬೇಕು ನಮ್ಮ ಉದ್ದೇಶ. ಈ ಯಾವ ಒಂದು ಧರ್ಮಕ್ಷೇತ್ರ ಆಗಿರ್ಬೋದು, ಅದು ಹಿಂದೂ ಧರ್ಮದ ಕ್ಷೇತ್ರ ಆಗಿರ್ಬೋದು, ಜೈನ ಧರ್ಮದ ಕ್ಷೇತ್ರ ಆಗಿರ್ಬೋದು, ಧರ್ಮಸ್ಥಳದಲ್ಲೂ ಕೂಡ ಬೌದ್ಧ ಧರ್ಮಕ್ಕೂ ಕೂಡ ಬಹಳ ಒಂದು ಗಟ್ಟಿಯಾದ ನಂಟಿದೆ ಅಂತ ಹೇಳಿದ್ರು. ನಾವು ಯಾವ ಧರ್ಮಕ್ಷೇತ್ರದ್ದು ಯಾವ ಒಂದು ಹೆಸರು ಹಾಳು ಮಾಡೋ ಉದ್ದೇಶ ಅಲ್ಲ. ನಮಗ್ ಬಹಳ ಮುಖ್ಯವಾಗಿ ನಮಗೆ ಸತ್ಯ ಬರ್ಬೇಕು. ಧರ್ಮಸ್ಥಳ ಅನ್ನೋ ಒಂದು ಊರಿನಲ್ಲಿ ಏನು ಒಂದು ಗ್ರಾಮದಲ್ಲಿ ಏನ್ ನಡೆದಿದೆ ಅದನ್ನ ನಮ್ಗೆ ಸತ್ಯ ಗೊತ್ತಾಗುತ್ತೆ. ಸರ್, ಈಗ ಮುಸುಕುದಾರಿ ಏನು ಸ್ಪಾಟ್ ಗಳನ್ನ ತೋರಿಸ್ತಾ ಇದ್ದೇನೆ, ಅಲ್ಲಿ ಒಂದು ಉತ್ಖನನ ಕಾರ್ಯ ನಡೀತದೆ, ಬಟ್ ಅಲ್ಲಿ ಏನು ಕೂಡ ಸಿಗ್ತಾ ಇಲ್ಲ. ಈಗ ಸದ್ಯಕ್ಕೆ ಏನು ಕೂಡ ಸಿಗ್ತಾ ಇಲ್ಲ ಅಂತ ಹೇಳಕ್ಕಾಗಲ್ಲ. ಮೊದಲನೇದಾಗಿ .6 ನಲ್ಲಿ ಅನೇಕ ಅಸ್ಥಿ ಪಂಜರಗಳು ಸಿಕ್ಕಿದೆ. .11A ನಲ್ಲಿ ಅನೇಕ ಸಿಕ್ಕಿದೆ. ಅನೇಕ ಸಾಯಿಲ್ ಶಿಪ್ಗಳಿಂದ ಬೇರೆ ಬೇರೆ ನಡೆದಿದೆ. ಬಟ್ ಈ ಜಾಗಗಳು ನನ್ನಂತೂ ಯಾವ್ದು ಒಂದ್ ಕಡೆ ಹೋಗ್ಬಿಟ್ಟು ಇಲ್ಲಿ ಒಂದು ಅಸ್ಥಿ ಪಂಜರ ಇದೆ ಅಂದ್ರೆ ಲಕ್ಷಾಂತರ ಆಗಿದ್ರು ನಂಗೆ ಸಿಗತ್ತ. ಇವ್ರು ಹೇಳಿದಾಗ .6 ನಲ್ಲಿ ಸಿಕ್ಕಿದೆ, .11A ನಲ್ಲಿ ಸಿಕ್ಕಿದೆ. ಇನ್ನೂ ಒಂದು ಬೇರೆ ಬೇರೆ ಕಡೆ ಸಿಗೋ ಸಾಧ್ಯತೆಗಳಿದೆ. ಮತ್ತೆ ಬಹಳ ಜನ ದೂರದಾರರು ಹೊಸಬ್ರು ಬಂದು ನನಗೂ ಕೂಡ ಈ ಊಟ ಹಾಕಿರೋದು ನೋಡಿದೀನಿ ಅಂತ ಹೊಸಬ್ರು ಬರ್ತಾ ಇದ್ದಾರೆ. ಸೊ ಇವೆಲ್ಲ ಒಂದು ಮತ್ತೆ FSL ರಿಪೋರ್ಟ್ ಆಗ್ಬೇಕು. ನಮಗೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಬೇರೆ ಬೇರೆ ರೀತಿ ಯಾವ್ದಾದ್ರು ಸತ್ಯಗಳಿದ್ರೆ ಅದು ಹೊರಗೆ ಬರ್ಬೇಕು ಅಂತ ಉದ್ದೇಶ. ಇದೆಲ್ಲೂ ಸಿಕ್ಕಿಲ್ಲ ಅನ್ನೋದು ನಾನ್ ನಂಬೋದಲ್ಲ. 463 ಅನ್ನೋ ಒಂದು ಅಸಹಜ ಸಾವು ಅಂತ 2013ರಲ್ಲಿ CPM ಅವರು ಹೇಳಿದ್ರು. ಅದೆಷ್ಟೇ ನೂರಾರು ಇದ್ರು ಕೂಡ ಅದಕ್ಕೆ ನಮ್ಗೆ ನ್ಯಾಯ ಸಿಗ್ಬೇಕನ್ನೋ ನಮ್ಮ ಉದ್ದೇಶ. ಸರಿಗೆ, ನೀವು DK ಶಿವಕುಮಾರ್ ಅವರ ಒಂದು ಹೇಳಿಕೆನ ಸದನದಲ್ಲಿ ನೋಡಿರ್ಬೋದು. ಅಂದ್ರೆ ಇದೊಂದು ಷಡ್ಯಂತರ, ಏನು ಮುಸುಕುದಾರಿ ಇದ್ದಾನೆ ಅವನ ಎಲ್ಲ ಕೂಡ ಒಂದು ಖಾಲಿ ಟ್ರಂಕ್ ಅನ್ನೋ ರೀತಿಯಲ್ಲಿ ಅವರು ಕೂಡ ಹೇಳಿಕೆ ಕೊಟ್ಟಿದ್ದಾರೆ. ಈ ಹೇಳಿಕೆ ಬಗ್ಗೆ ತಾವೇನು? ಈ ಹೇಳಿಕೆನ ನಾವು ಖಂಡಿತ ಖಂಡಿಸ್ತೀವಿ. ಯಾಕಂದ್ರೆ ಈ ಒಂದ್ ರೀತಿ ನಮ್ ವಿಕ್ಟಮ್ ಬ್ಲೇಮಿಂಗ್ ಮಾಡೋದು, ಮುಸುಕುದಾರಿ ಅವ್ರು ಯಾರಿದ್ದಾರೆ, ನಮ್ಮ ವಿಸಲ್ ಬ್ಲೋವರ್ ಯಾರಿದ್ದಾರೆ, ಅವ್ರಿಗೆ ಎಷ್ಟು ರೀತಿನಲ್ಲಿ ಜೀವ ಬೆದರಿಕೆ ಇದ್ರೂ ಕೂಡ ಅವ್ರು ಸತ್ಯದ ಪರವಾಗಿ ನಿಂತಿದ್ದಾರೆ, ಧೈರ್ಯವಾಗಿ ನಿಂತಿದ್ದಾರೆ. ಅವ್ರ ಮಾತುಗಳು ನಾವು ಕೂಡ ಸಹ ಕೇಳಿದೀವಿ. ಈ ರೀತಿನ ವಿಕ್ಟಮ್ ಅನ್ನ ಒಂದ್ ರೀತಿ ಬಾಯಿ ಮುಟ್ಸೋ ಒಂದು ಹುನ್ನಾರ, ಅದು DK ಶಿವಕುಮಾರ್ ಆಗಿರ್ಬೋದು, ಈ BJP ನಲ್ಲಿರೋ ಧಮಕಿ ಆಗ್ತಿರೋರು ಇರ್ಬೋದು, ಇವರೆಲ್ಲ ಪ್ರಜಾಪ್ರಭುತ್ವದ ವಿರುದ್ಧದ ಮಾತುಗಳಾಡ್ತಾ ಇದ್ದಾರೆ. ಇವರೆಲ್ಲ ಸತ್ಯದ ವಿರುದ್ಧದ ಮಾತಾಡ್ತಾ ಇದ್ದಾರೆ. ಎಲ್ಲ ಒಂದ್ ಕಡೆ ಅಧಿಕಾರ ಇದ್ದಿದ ತಕ್ಷಣ, ಪೊಲಿಟಿಕಲ್ ಪವರ್ ಇದ್ದಿದ ತಕ್ಷಣ, ಪ್ರಭಾವ ಇದ್ದಿದ ತಕ್ಷಣ ಇದೇ ಸತ್ಯಗಳೆಲ್ಲ ಮುಚ್ಚಾಕ್ಬೇಕು. ಇರೋ ಸತ್ಯ ಹೊರಗೆ ಬಂದನು ಕೂಡ ಅದು ಎಂಟಿ ಟ್ರಂಕ್ ಅನ್ನೋ ಒಂದು ಉದ್ದೇಶ ಇದೆಯಲ್ಲ. ಇಂಥವ್ರು ಯಾವ ಪ್ರಜಾಪ್ರಭುತ್ವ ಕಟ್ಟಕ್ಕೆ ಯಾವ ಯೋಗ್ಯತೆ ಇಲ್ಲ. ಇಂಥವ್ರು ನಿಜವಾಗ್ಲೂ ಇದ್ದಿದ್ದ ಪ್ರಜಾಪ್ರಭುತ್ವ ಒಂದು ವ್ಯವಸ್ಥೆನ ಎಲ್ಲ ಒಂದ್ ಕಡೆ ಅದನ್ನ ಮುಚ್ಚಾಕ ಒಂದು ಅಧಿಕಾರ, ಒಂದು ಸತ್ಯಗಳು ಮುಚ್ಚಾಕಕ್ಕೆ ಬಳಸ್ತಾ ಇದ್ರು ಹೊತ್ತು ಮತ್ತೆ ಹೊರಗೆ ತರಗ್ ಮಾಡ್ತಾ ಇಲ್ಲ. ಪ್ರಕರಣದಲ್ಲಿ ಎಡಪಂಥೀಯರ ಬೆಂಬಲ ಇದೆ. ಏನು ನಕ್ಸಲ್ ಏನಿದ್ರು ಅವ್ರು ನಾಡಿಗೆ ಬಂದವರು ಕೂಡ ಇದಕ್ಕೆ ಬೆಂಬಲ ಕೊಡ್ತಾ ಇದಾರೆ ಅಂತ ಕೆಲವೊಂದು ಆರೋಪಗಳು ಕೂಡ ಕೇಳಿ ಬರ್ತವೆ. ನಮ್ಮ ಒಂದು ಸಮಾನ ಮನಸ್ಕರ ಸಭೆಯಲ್ಲಿ ಧರ್ಮಸ್ಥಳದಲ್ಲಿ ನಮ್ ನ್ಯಾಯ ಸಿಗ್ಬೇಕು ಅನ್ನೋ ಕಾರಣಕ್ಕೆ ಅನೇಕರು ಬಲಪಂಥೀಯವರು, ಯಾರ್ಯಾರು RSS ನಲ್ಲಿ ಇರೋರು ಕೂಡ ನಮ್ ಜೊತೆ ಕೈ ಜೋಡಿಸಿದ್ದಾರೆ. ಎಡಪಂಥಿ ಕಮ್ಯುನಿಸ್ಟ್ ಅವರು ಕೈ ಜೋಡಿಸಿದ್ದಾರೆ. ಮಧ್ಯಪಂಥಿ ಯಥಾಸ್ಥಿತಿವಾದಗಳು ಕೈ ಜೋಡಿಸಿದ್ದಾರೆ. ನಮ್ಮಂತ ಈ ಕ್ಷೇತ್ರದ ಸಮಾನತಾವಾದಿ ಸತ್ಯಪಂಥಿಯವರು ನಾವು ನಿಂತಿದ್ದೀವಿ. ಈ ವಿಚಾರಗಳು ಒಂದು ಪಂಥಿಗೆ ಸೀಮಿತವಾದದ್ದಲ್ಲ. ಇದು ನ್ಯಾಯಕ್ಕೋಸ್ಕರ ನಿಂತಿರೋ ಎಲ್ಲಾರ ಜೊತೆಗೆ ಸೇರಿ ಈಗ ಬಹಳ ಗಟ್ಟಿಯಾಗಿ ನ್ಯಾಯಕ್ಕೋಸ್ಕರ ಇರೋ ಒಕ್ಕೊಳ್ಳಲು ಹೋಗು. ಸೊ ಅದನ್ನ ಎಲ್ಲ ಒಂದ್ ಕಡೆ BJPನ ಕೆಲವು ರಾಜಕಾರಣಿಗಳು ಮತ್ತೆ ಕಾಂಗ್ರೆಸ್ನ DCM ಅವರು ಈ ರೀತಿ ಮಾತಾಡ್ತಾರೆ ಅನ್ನೋ ಕಾರಣಕ್ಕೆ ಒಂದು ಪಕ್ಷದವರು ಅಲ್ವೇ ಅಲ್ಲ. ನಿಜ ಹೇಳ್ಬೇಕಂದ್ರೆ ಯೂಟ್ಯೂಬರ್ಗಳು ಸೋಷಿಯಲ್ ಮೀಡಿಯಾದಲ್ಲಿ ಎಷ್ಟು ದೊಡ್ಡ ಪ್ರಮಾಣದಲ್ಲಿ ಕೂಗ್ ಬರ್ತಾ ಇದೆ. ಈ ಯೂಟ್ಯೂಬರ್, ಸೋಷಿಯಲ್ ಮೀಡಿಯಾಗಳು ಮತ್ತೆ ಪ್ರಗತಿಪರರು ಮತ್ತೆ ವಕೀಲರು ಅನೇಕರಿಂದ SIT ಫಾರ್ಮೇಶನ್ ಆಗಿದೆ ಹೊರತು ಯಾವ ಒಂದು ಪಕ್ಷದ ಇಚ್ಛಾಶಕ್ತಿ ಅಲ್ಲ. SITನು ಜನರಿಗೆ ಒಂದು ಭರವಸೆ ಮೂಡಿಸಿದೆ. ಆ ಭರವಸೆನ ಮೊಹಂತಿಯವರಾಗಿರ್ಬೋದು ಎಲ್ಲರೂ ಅದನ್ನ ಮುಂದುವರಿಸಬೇಕು ಅನ್ನೋ ಒಂದು ನಾವು ನಿರೀಕ್ಷೆಯಲ್ಲಿ ಅವ್ರ ಕೆಲಸ ಮುಂದುವರಿಸಬೇಕು. ಪ್ರಾಮಾಣಿಕ ಕೆಲಸ, ನಿಷ್ಪಕ್ಷಪಾತವಾದ ಕೆಲಸ ಮುಂದುವರಿಸಬೇಕು ಅನ್ನೋ ನಿರೀಕ್ಷೆ ಮಾಡ್ತೀವಿ. ಸರಿ, ಈಗ ಸೋಮವಾರ ಕೂಡ ಸದನಕ್ಕೂ ಕೂಡ ಈ ಒಂದು ವರದಿ ಹೋಗುತ್ತೆ. ಅಲ್ಲೆಲ್ಲೋ ಒಂದ್ ಕಡೆ ಅಕಸ್ಮಾತ್ SIT ನಿಲ್ಸಿದ್ರೆ ಯಾವ ರೀತಿ ಇರುತ್ತೆ? ನಮಗೆ SIT ನಿಲ್ಸೋ ಪ್ರಶ್ನೆ ಬರೋದೇ ಇಲ್ಲ. ನಿಜವಾಗ್ಲೂ ಹೇಳ್ಬೇಕು, SITಗೆ ಪೊಲೀಸ್ ರೀತಿನಲ್ಲಿ ಅವ್ರಿಗೆ ಪವರ್ಸ್ ಕೊಟ್ಟಿದ್ದಾರೆ. ಅದು ಒಳ್ಳೆ ಬೆಳವಣಿಗೆ. ಸೊ ಪೊಲೀಸ್ ರೀತಿನಲ್ಲಿ ಅವರು FIR ಫೈಲ್ ಮಾಡ್ಬೋದು ಅಂತ ಕೊಟ್ಟಿದ್ದಾರೆ.
ಈ ವಿಚಾರ ಹೊಸ ಹೊಸ ಒಂದು ವಿಚಾರಗಳು ಬರ್ತಾ ಇದ್ದಾಗ ಅದನ್ನೇನಾದ್ರೂ ಸೈಲೆನ್ಸ್ ಮಾಡಬೇಕು ಅಂದ್ರೆ ಅದು ಒಂದು ಪೊಲಿಟಿಕಲ್ ಹುನ್ನಾರ ಹೊರತು ಅದು ನಿಜವಾದ ಪ್ರಜಾಪ್ರಭುತ್ವ ಅಲ್ಲವೇ ಅಲ್ಲ. ಸೊ ಈ ರೀತಿ ಸೈಲೆನ್ಸ್ ಮಾಡೋ ಪ್ರಶ್ನೆನೇ ಬರಬಾರದು. ಇನ್ನೂ ಏನೇನ್ ಸತ್ಯ ಇದು ಹೆಂಗ್ ನ್ಯಾಯ ಹೊರಗೆ ತರಬೇಕು ಅದನ್ನು ಮುಂದುವರಿಸಬೇಕು. ಸೊ ಆ ನಿಟ್ಟಿನಲ್ಲಿ ನಮಗೆ SIT ಪರವಾಗಿ ನಮ್ಗೆ ನಂಬಿಕೆ ಇದೆ. ಆ ಕೆಲಸ ನೀವ್ ಹೇಳ್ತಿರೋದು ಅಂದ್ರೆ ಈಗ ಅವನು ಎಲ್ಲೆಲ್ಲಿ ಮುಸ್ಕುದಾರಿ ಹೇಳ್ತಾನೆ ಅಲ್ಲೆಲ್ಲ ಮತ್ತೆ ಒತ್ಖನನ ಮಾಡ್ಬೇಕು ಅಂತ ಹೇಗೆ ಸರ್? ನಮಗೆ ಇವಾಗ ಆ ಒಂದು ವಿಸಲ್ ಬ್ಲೋವರ್ ಹತ್ರ ನಮಗೆ ಹೊಸ ಮಾಹಿತಿ ಅವರು ಹೇಳ್ತಾ ಇದ್ದಾರೆ. ಅದು ಕೂಡ ನಮಗೆ ಗ್ರೌಂಡ್ ಪೆನಿಟ್ರೇಟಿಂಗ್ ರೇಡಾರ್ ಅಂತ ತಂದು GPR ತಕ್ಕಂತೆ ನಮಗೆ ಕೆಲಸಗಳಾಗ್ಬೇಕು. 0.6 0.11 ಏನ್ ಸಿಕ್ಕಿದೆ ಅದಕ್ಕೂ FSL ಆಗ್ಬೇಕು. ಬೇರೆ ಬೇರೆ ದೂರದಾರರು ಬರ್ತಾ ಇದ್ದಾರೆ. ಅವರೆಲ್ಲ ಕೂಡ ನಾನು ನೋಡಿದೀನಿ, ಒಂದು ಈ ಶವಹೂತ ಹಾಕೋದನ್ನು ನೋಡಿದೀನಿ ಅಂತ ಬರ್ತಾ ಇದ್ದಾರೆ. ಅವ್ರಿಗೂ ಕೂಡ ಅದೇನೇನ್ ಆಗಿದೆ ಅಂತ ನೋಡ್ಬೇಕು. ಅನನ್ಯ ಭಟ್ ಒಂದು ವಿಚಾರ ಕೆಲವೊಂದು ಟ್ರೋಲ್ ಆಗ್ತಿದೆ, ಕೆಲವೊಂದು ವಿಚಾರಗಳು ಬರ್ತಿದೆ, ಅವ್ರು ಇಲ್ಲ ಅನ್ನುವಂಥದ್ದು, ಅದ್ರ ಬಗ್ಗೆ ತಾನೆ? ಹೌದು, ನಮಗೆ ಒಂದೊಂದು ನಿಜ, ನಮಗೆ ಪ್ರತಿ ಒಂದು ಸನ್ನಿವೇಶನೂ ಅದರದೇ ಆದ ಕಾಂಟೆಕ್ಸ್ಟ್ ಇರುತ್ತೆ. ನಮಗೆ ನೋಡಿ, ಅನನ್ಯ ಭಟ್ ಅವರು, ತಾಯಿ ಸುಜಾತ ಭಟ್ ಅವರಾಗಿರ್ಬೋದು, ಅದ್ರದ್ದು ಏನಿದೆ ಸತ್ಯ ಅನ್ನೋದು ನಮಗೆ ಹೊರಗೆ ಬಂದು, ಅದ್ರ ಜೊತೆ ನಮಗೆ ಅನನ್ಯ ಭಟ್ ಅವರು ಒಬ್ಬರದೇ ಅಲ್ಲ, ನಮ್ಗೆ ಅನೇಕ ಒಂದು ರೀತಿ ಘಟನೆಗಳು ನೂರಾರು ರೀತಿಯಲ್ಲಿ ಇದಾಗಿದೆ, ನಡೀತಾ ಇದೆ, ನಡೆದಿದೆ ಅಂತ ನಾವು ಕೇಳಿದ್ವಿ. ಭಯದ ವಾತಾವರಣ ಇತ್ತು. ನಾನು ಹೋದಾಗ ಅನೇಕರು ಹೇಳಿದ್ರು ಭಯದ ವಾತಾವರಣ ಇದೆ ಅಂತ ಹೇಳ್ತಾ ಇದ್ದಾರೆ. ನನಗೂ ಕೂಡ ಎಷ್ಟೋ ಜನ ಅವರು ಹೆಸರು ಹೇಳದೆ, ಅವರು ಒಂದು ರೀತಿ ಕಾಲೇಜ್ ಸ್ಟೂಡೆಂಟ್ಸ್ ಆಗಿದ್ದಾಗ 90ನೇ ದಶಕದಲ್ಲಿ ಅನೇಕ ರೀತಿಯಲ್ಲಿ ಮಹಿಳೆಯರಿಗೆ ಆಗ್ತಿರೋದನ್ನ ಅವ್ರಿಗೂ ಗೊತ್ತಿತ್ತು. ಅವರು ಇನ್ನು ಧೈರ್ಯ ಬರ್ತಾ ಇಲ್ಲ, ಆಚೆ ಬರ್ತಾ ಇಲ್ಲ, ಬಟ್ ನನಗೂ ಕೂಡ ಹೇಳ್ತಾ ಇದ್ದಾರೆ. ಸೊ ನಮ್ಗೆ ಇದೆಲ್ಲ ಏನಿದೆ, ಏನ್ ಸತ್ಯ ಇದೆ ಅದೆಲ್ಲ ಪ್ರಾಮಾಣಿಕವಾಗಿ ಅದನ್ನ ತನಿಖೆ ಮಾಡಿ ಹೊರಗೆ ಬರಬೇಕು. ನಾನು ಒಂದಿಶ್ಯೂ ಅಂದಿದ ತಕ್ಷಣ ಎಲ್ಲ ಇದ್ದಿದ್ದು ಎಲ್ಲ ಒಂದು ರೀತಿ ಸುಳ್ಳು ಅಂತ ಹೇಳೋಣಲ್ಲ. ಸೊ ಆ ನಿಟ್ಟಿನಲ್ಲಿ ಅನನ್ಯ ಭಟ್ ಆಗಿರ್ಬೋದು, ಯಾರಿಗೇ ಆಗಿರ್ಬೋದು, ಅದಕ್ಕೆ ನಮ್ಗೇನು ಈ ಒಂದು ಅಸಹಜ ಸಾವುಗಳಿದೆ, ಅದಕ್ಕೆ ನಮ್ಗೆ ಸತ್ಯ ಸಿಗ್ತದೆ. ಥ್ಯಾಂಕ್ ಯು. ಇದಿಷ್ಟು ನಟ ಚೇತನ್ ಅವರ ಮಾತು. ಚೇತನ್ ಪದ್ಮಶಾಲಿ, ರಿಪಬ್ಲಿಕ್ ಕನ್ನಡ, ಚಿಕ್ಕಮಗಳೂರು. ಧರ್ಮಸ್ಥಳ ಶವ ಹೂತಿಟ್ಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಸಾಕಷ್ಟು ಪರ ವಿರೋಧಗಳು ಚರ್ಚೆ ಕೂಡ ನಡೀತಾ ಇದೆ. ಈ ಬಗ್ಗೆ ಮಾತಾಡಿಕೆ ನಮ್ ಜೊತೆ ಈಗ ನಟ ಚೇತನ್ ಅವ್ರು ನಮ್ ಜೊತೆ ಇದ್ದಾರೆ. ಸರ್, ಈಗ ಧರ್ಮಸ್ಥಳದ ಪ್ರಕರಣ ಸಾಕಷ್ಟು ಚರ್ಚೆ ಕೂಡ ಆಗ್ತಾ ಇದೆ, ತಾವೇನು? ನಮಗೆ ಇದು 2 ತಿಂಗಳಿಂದ ನಡೆದಿರೋ ವಿಚಾರ ಅಲ್ಲ. ಇದು ಧರ್ಮಸ್ಥಳ ವಿಚಾರ ಅಥವಾ 2012ರಿಂದ 5ನೇ ಪ್ರಕರಣ ನಡೆದಿರೋ ವಿಚಾರ ಅಲ್ಲ. ಇದು ಎಷ್ಟೋ ದಶಕಗಳ ಕಾಲ ಏನು ನೂರಾರು ಅಸಹಜ ಸಾವುಗಳು ನಡೀತಾ ಇದೆ. ಅದಕ್ಕೆ ಸಂಬಂಧಪಟ್ಟಂಗೆ ನಮಗೆ ನ್ಯಾಯ ಬೇಕು, ನಮಗೆ ಸತ್ಯ ಬೇಕು, ತಪ್ಪಿತಸ್ಥರ ಮೇಲೆ ಕ್ರಮ ಆಗ್ಬೇಕು. ಸೊ ಈ ವಿಚಾರ ಇಡೀ ಒಂದು ದೊಡ್ಡ ಪ್ರಮಾಣದಲ್ಲಿ ಒಂದು ಹೊರಗೆ ಬರ್ತಾ ಇದೆ. ಮಾಧ್ಯಮದವರು ಆ ಸತ್ಯ ಹೊರಗೆ ತರಕ್ಕೆ ಬಹಳ ಉತ್ತಮ ಕೆಲಸ ಮಾಡ್ತಾ ಇದ್ದಾರೆ. ಮತ್ತೆ ಬಹಳ ಜನ SIT ಮೇಲೆ ಭರವಸೆ ಇತ್ತು. ನಾನು ಒಂದ್ ರೀತಿ ಈ ವಿಚಾರಕ್ಕೆ ನನಗೂ ಒಂದ್ ಸ್ವಲ್ಪ ಮಾಹಿತಿ ಇದೆ ಅನ್ನೋ ರೀತಿಯಲ್ಲಿ ದೂರದಾರರಾಗಿ ಮುಂದೆ ಬರ್ತಾ ಇದ್ದಾರೆ. ಸೊ ಈ ನಿಟ್ಟಿನಲ್ಲಿ ಸತ್ಯ ಹೊರಗೆ ಬರ್ಬೇಕು ನಮ್ಮ ಉದ್ದೇಶ. ಈ ಯಾವ ಒಂದು ಧರ್ಮಕ್ಷೇತ್ರ ಆಗಿರ್ಬೋದು, ಅದು ಹಿಂದೂ ಧರ್ಮದ ಕ್ಷೇತ್ರ ಆಗಿರ್ಬೋದು, ಜೈನ ಧರ್ಮದ ಕ್ಷೇತ್ರ ಆಗಿರ್ಬೋದು, ಧರ್ಮಸ್ಥಳದಲ್ಲೂ ಕೂಡ ಬೌದ್ಧ ಧರ್ಮಕ್ಕೂ ಕೂಡ ಬಹಳ ಒಂದು ಗಟ್ಟಿಯಾದ ನಂಟಿದೆ ಅಂತ ಹೇಳಿದ್ವಿ. ನಾವು ಯಾವ ಧರ್ಮಕ್ಷೇತ್ರದ್ದು ಯಾವ ಒಂದು ಹೆಸರು ಹಾಳು ಮಾಡೋ ಉದ್ದೇಶ ಅಲ್ಲ. ನಮಗ್ ಬಹಳ ಮುಖ್ಯವಾಗಿ ನಮಗೆ ಸತ್ಯ ಬರ್ಬೇಕು. ಧರ್ಮಸ್ಥಳ ಅನ್ನೋ ಒಂದು ಊರಿನಲ್ಲಿ ಏನು ಒಂದು ಗ್ರಾಮದಲ್ಲಿ ಏನ್ ನಡೆದಿದೆ ಅದನ್ನ ನಮ್ಗೆ ಸತ್ಯ ಗೊತ್ತಾಗುತ್ತೆ. ಸರ್, ಈಗ ಮುಸುಕುದಾರಿ ಏನು ಸ್ಪಾಟ್ ಗಳನ್ನ ತೋರಿಸ್ತಾ ಇದ್ದೇನೆ, ಅದಕ್ಕೆ ಒಂದು ಉತ್ಖನನ ಕಾರ್ಯ ನಡೀತದೆ, ಬಟ್ ಅಲ್ಲಿ ಏನು ಕೂಡ ಸಿಗ್ತಾ ಇಲ್ಲ. ಈಗ ಸದ್ಯಕ್ಕೆ ಏನು ಕೂಡ ಸಿಗ್ತಾ ಇಲ್ಲ ಅಂತ ಹೇಳಕ್ಕಾಗಲ್ಲ. ಮೊದಲನೇದಾಗಿ 0.6 ನಲ್ಲಿ ಅನೇಕ ಅಸ್ಥಿ ಪಂಜರಗಳು ಸಿಕ್ಕಿದೆ. 0.11 ನಲ್ಲಿ ಅನೇಕ ಸಿಕ್ಕಿದೆ. ಅನೇಕ ಸಾಯಿಲ್ ಶಿಫ್ಟ್ಗಳಿಂದ ಬೇರೆ ಬೇರೆ ನಡೆದಿದೆ. ಬಟ್ ಈ ಜಾಗಗಳು ನನ್ನಂತೂ ಯಾವ್ದು ಒಂದ್ ಕಡೆ ಹೋಗ್ಬಿಟ್ಟು ಇಲ್ಲಿ ಒಂದು ಅಸ್ಥಿ ಪಂಜರ ಇದೆ ಅಂದ್ರೆ ಲಕ್ಷಾಂತರ ಆಗಿದ್ರು ನಂಗೆ ಸಿಗತ್ತ. ಇವ್ರು ಹೇಳಿದಾಗ 0.6 ನಲ್ಲಿ ಸಿಕ್ಕಿದೆ, 0.11 ನಲ್ಲಿ ಸಿಕ್ಕಿದೆ. ಇನ್ನೂ ಒಂದು ಬೇರೆ ಬೇರೆ ಕಡೆ ಸಿಗೋ ಸಾಧ್ಯತೆಗಳಿದೆ. ಮತ್ತೆ ಬಹಳ ಜನ ದೂರದಾರರು ಹೊಸಬ್ರು ಬಂದು ನನಗೂ ಕೂಡ ಈ ಊಟ ಹಾಕಿರೋದು ನೋಡಿದೀನಿ ಅಂತ ಹೊಸಬ್ರು ಬರ್ತಾ ಇದ್ದಾರೆ. ಸೊ ಇವೆಲ್ಲ ಒಂದು ಮತ್ತೆ FSL ರಿಪೋರ್ಟ್ ಆಗ್ಬೇಕು. ನಮಗೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಬೇರೆ ಬೇರೆ ರೀತಿ ಯಾವ್ದಾದ್ರು ಸತ್ಯಗಳಿದ್ರೆ ಅದು ಹೊರಗೆ ಬರ್ಬೇಕು ಅಂತ ಉದ್ದೇಶ. ಇದೆಲ್ಲೂ ಸಿಕ್ಕಿಲ್ಲ ಅನ್ನೋದು ನಾನು ನಂಬೋದಲ್ಲ. 463 ಅನ್ನೋ ಒಂದು ಅಸಹಜ ಸಾವು ಅಂತ ಒಂದು 2013ರಲ್ಲಿ CPM ಅವರು ಹೇಳಿದ್ರು. ಅದೆಷ್ಟೇ ನೂರಾರು ಇದ್ರು ಕೂಡ ಅದಕ್ಕೆ ನಮ್ಗೆ ನ್ಯಾಯ ಸಿಗ್ಬೇಕನ್ನೋ ನಮ್ಮ ಉದ್ದೇಶ. ಸರಿಗೆ ನೀವು DK ಶಿವಕುಮಾರ್ ಅವರ ಒಂದು ಹೇಳಿಕೆನ ಸದನದಲ್ಲಿ ನೋಡಿರ್ಬೋದು. ಅಂದ್ರೆ ಇದೊಂದು ಷಡ್ಯಂತರ, ಏನು ಮುಸುಕುದಾರಿ ಇದ್ದಾನೆ ಅವನ ಎಲ್ಲ ಕೂಡ ಒಂದು ಖಾಲಿ ಟ್ರಂಕ್ ಅನ್ನೋ ರೀತಿಯಲ್ಲಿ ಅವರು ಕೂಡ ಹೇಳಿಕೆ ಕೊಟ್ಟಿದ್ದಾರೆ. ಈ ಹೇಳಿಕೆ ಬಗ್ಗೆ ತಾವೇನು? ಈ ಹೇಳಿಕೆನ ನಾವು ಖಂಡಿತ ಖಂಡಿಸ್ತೀವಿ. ಯಾಕಂದ್ರೆ ಈ ಒಂದ್ ರೀತಿ ನಮ್ ವಿಕ್ಟಮ್ ಬ್ಲೇಮಿಂಗ್ ಮಾಡೋದು, ಮುಸುಕುದಾರಿ ಅವ್ರು ಯಾರಿದ್ದಾರೆ, ನಮ್ಮ ವಿಸಲ್ ಬ್ಲೋವರ್ ಯಾರಿದ್ದಾರೆ, ಅವ್ರಿಗೆ ಎಷ್ಟು ರೀತಿನಲ್ಲಿ ಜೀವ ಬೆದರಿಕೆ ಇದ್ರೂ ಕೂಡ ಅವ್ರು ಸತ್ಯದ ಪರವಾಗಿ ನಿಂತಿದ್ದಾರೆ, ಧೈರ್ಯವಾಗಿ ನಿಂತಿದ್ದಾರೆ. ಅವ್ರ ಮಾತುಗಳು ನಾವು ಕೂಡ ಸಹ ಕೇಳಿದೀವಿ. ಈ ರೀತಿನ ವಿಕ್ಟಮ್ ಅನ್ನ ಒಂದ್ ರೀತಿ ಬಾಯಿ ಮುಟ್ಸೋ ಒಂದು ಹುನ್ನಾರ, ಅದು DK ಶಿವಕುಮಾರ್ ಆಗಿರ್ಬೋದು, ಈ BJP ನಲ್ಲಿರೋ ಧಮಕಿ ಆಗ್ತಿರೋರು ಇರ್ಬೋದು,
ಇವರೆಲ್ಲ ಪ್ರಜಾಪ್ರಭುತ್ವದ ವಿರುದ್ಧದ ಮಾತುಗಳಾಡ್ತಾ ಇದ್ದಾರೆ, ಇವರೆಲ್ಲ ಸತ್ಯದ ವಿರುದ್ಧದ ಮಾತಾಡ್ತಾ ಇದ್ದಾರೆ. ಎಲ್ಲ ಒಂದ್ ಕಡೆ ಅಧಿಕಾರ ಇದ್ದಿದ ತಕ್ಷಣ, ಪೊಲಿಟಿಕಲ್ ಪವರ್ ಇದ್ದಿದ ತಕ್ಷಣ, ಪ್ರಭಾವ ಇದ್ದಿದ ತಕ್ಷಣ ಇದ್ದಿದ್ದ ಸತ್ಯಗಳೆಲ್ಲ ಮುಚ್ಚಾಕ್ಬೇಕು. ಇರೋ ಸತ್ಯ ಹೊರಗೆ ಬಂದನು ಕೂಡ ಅದು ಎಂಟಿ ಟ್ರಂಕ್ ಅನ್ನೋ ಒಂದು ಉದ್ದೇಶ ಇದೆಯಲ್ಲ. ಇಂಥವ್ರು ಯಾವ ಪ್ರಜಾಪ್ರಭುತ್ವ ಕಟ್ಟಕ್ಕೆ ಯಾವ ಯೋಗ್ಯತೆ ಇಲ್ಲ. ಇಂಥವ್ರು ನಿಜವಾಗ್ಲೂ ಇದ್ದಿದ್ದ ಪ್ರಜಾಪ್ರಭುತ್ವ ಒಂದು ವ್ಯವಸ್ಥೆನ ಎಲ್ಲ ಒಂದ್ ಕಡೆ ಅದನ್ನ ಮುಚ್ಚಾಕ ಒಂದು ಅಧಿಕಾರ, ಒಂದು ಸತ್ಯಗಳು ಮುಚ್ಚಾಕಕ್ಕೆ ಬಳಸ್ತಾ ಇದ್ರು ಹೊತ್ತು ಮತ್ತೆ ಹೊರಗೆ ತರಗ್ ಮಾಡ್ತಾ ಇಲ್ಲ. ಈ ಪ್ರಕರಣದಲ್ಲಿ ಎಡಪಂಥೀಯರ ಬೆಂಬಲ ಇದೆ, ಏನು ನಕ್ಸಲರು ಏನಿದ್ರು ಅವ್ರು ನಾಡಿಗೆ ಬಂದವರು ಕೂಡ ಇದಕ್ಕೆ ಬೆಂಬಲ ಕೊಡ್ತಾ ಇದಾರೆ ಅಂತ ಕೆಲವೊಂದು ಆರೋಪಗಳು ಕೂಡ ಕೇಳಿ ಬರ್ತವೆ. ನಮ್ಮ ಒಂದು ಸಮಾನ ಮನಸ್ಕರ ಸಭೆಯಲ್ಲಿ ಧರ್ಮಸ್ಥಳದಲ್ಲಿ ನಮ್ ನ್ಯಾಯ ಸಿಗ್ಬೇಕು ಅನ್ನೋ ಕಾರಣಕ್ಕೆ ಅನೇಕರು ಬಲಪಂಥೀಯವರು, ಯಾರ್ಯಾರು RSS ನಲ್ಲಿ ಇರೋರು ಕೂಡ ನಮ್ ಜೊತೆ ಕೈ ಜೋಡಿಸಿದ್ದಾರೆ. ಎಡಪಂಥಿ ಕಮ್ಯುನಿಸ್ಟ್ ಅವರು ಕೈ ಜೋಡಿಸಿದ್ದಾರೆ, ಮಧ್ಯಪಂಥಿ ಯಥಾಸ್ಥಿತಿವಾದಗಳು ಕೈ ಜೋಡಿಸಿದ್ದಾರೆ. ನಮ್ಮಂತ ಈ ಶರೀರ ಸಮಾನತಾವಾದಿ ಸತ್ಯಪಂಥಿಯವರು ನಾವು ನಿಂತಿದ್ದೀವಿ. ಈ ವಿಚಾರಗಳು ಒಂದು ಪಂಥಿಗೆ ಸೀಮಿತವಾದದ್ದಲ್ಲ. ಇದು ನ್ಯಾಯಕ್ಕೋಸ್ಕರ ನಿಂತಿರೋ ಎಲ್ಲಾರ ಜೊತೆಗೆ ಸೇರಿ ಈಗ ಬಹಳ ಗಟ್ಟಿಯಾಗಿ ನ್ಯಾಯಕ್ಕೋಸ್ಕರ ಇರೋ ಒಕ್ಕೊಳ್ಳಲು ಹೋಗು. ಸೊ ಅದನ್ನ ಎಲ್ಲ ಒಂದ್ ಕಡೆ ಬಿಜೆಪಿನ ಕೆಲವು ರಾಜಕಾರಣಿಗಳು ಮತ್ತೆ ಕಾಂಗ್ರೆಸ್ನ DCM ಅವರು ಈ ರೀತಿ ಮಾತಾಡ್ತಾರೆ ಅನ್ನೋ ಕಾರಣಕ್ಕೆ ಒಂದು ಪಕ್ಷದವರು ಅಲ್ವೇ ಅಲ್ಲ. ನಿಜ ಹೇಳ್ಬೇಕಂದ್ರೆ ಯೂಟ್ಯೂಬರ್ಗಳು ಸೋಷಿಯಲ್ ಮೀಡಿಯಾದಲ್ಲಿ ಎಷ್ಟು ದೊಡ್ಡ ಪ್ರಮಾಣದಲ್ಲಿ ಕೂಗ್ ಬರ್ತಾ ಇದೆ. ಈ ಯೂಟ್ಯೂಬರ್, ಸೋಷಿಯಲ್ ಮೀಡಿಯಾಗಳು ಮತ್ತೆ ಪ್ರಗತಿಪರರು ಮತ್ತೆ ವಕೀಲರು ಅನೇಕರಿಂದ SIT ಫಾರ್ಮೇಶನ್ ಆಗಿದೆ ಹೊರತು ಯಾವ ಒಂದು ಪಕ್ಷದ ಇಚ್ಛಾಶಕ್ತಿ ಅಲ್ಲ. SITನು ಜನರಿಗೆ ಒಂದು ಭರವಸೆ ಮೂಡಿಸಿದೆ. ಆ ಭರವಸೆನ ಮೊಹಂತಿಯವರಾಗಿರ್ಬೋದು ಎಲ್ಲರೂ ಅದನ್ನ ಮುಂದುವರಿಸಬೇಕು ಅನ್ನೋ ಒಂದು ನಾವು ನಿರೀಕ್ಷೆಯಲ್ಲಿ ಅವ್ರ ಕೆಲಸ ಮುಂದುವರಿಸಬೇಕು. ಪ್ರಾಮಾಣಿಕ ಕೆಲಸ, ನಿಷ್ಪಕ್ಷಪಾತವಾದ ಕೆಲಸ ಮುಂದುವರಿಸಬೇಕು ಅನ್ನೋ ನಿರೀಕ್ಷೆ ಮಾಡ್ತೀವಿ. ಸರಿ, ಈಗ ಸೋಮವಾರ ಕೂಡ ಸದನಕ್ಕೂ ಕೂಡ ಈ ಒಂದು ವರದಿ ಹೋಗುತ್ತೆ. ಅಲ್ಲೆಲ್ಲೋ ಒಂದ್ ಕಡೆ ಅಕಸ್ಮಾತ್ SIT ನಿಲ್ಸಿದ್ರೆ ಯಾವ ರೀತಿ ಇರುತ್ತೆ? ನಮಗೆ SIT ನಿಲ್ಸೋ ಪ್ರಶ್ನೆ ಬರೋದೇ ಇಲ್ಲ. ನಿಜವಾಗ್ಲೂ ಹೇಳ್ಬೇಕು, SITಗೆ ಪೊಲೀಸ್ ರೀತಿನಲ್ಲಿ ಅವ್ರಿಗೆ ಪವರ್ಸ್ ಕೊಟ್ಟಿದ್ದಾರೆ, ಅದು ಒಳ್ಳೆ ಬೆಳವಣಿಗೆ. ಸೊ ಪೊಲೀಸ್ ರೀತಿನಲ್ಲಿ ಅವರು FIR ಫೈಲ್ ಮಾಡ್ಬೋದು ಅಂತ ಕೊಟ್ಟಿದ್ದಾರೆ. ಈ ವಿಚಾರ ಹೊಸ ಒಂದು ವಿಚಾರಗಳು ಬರ್ತಾ ಇದ್ದಾಗ ಅದನ್ನೇನಾದ್ರೂ ಸೈಲೆನ್ಸ್ ಮಾಡ್ಬೇಕು ಅಂದ್ರೆ ಅದು ಒಂದು ಪೊಲಿಟಿಕಲ್ ಹುನ್ನಾರ ಹೊರತು ಅದು ನಿಜವಾಗ್ಲೂ ಪ್ರಜಾಪ್ರಭುತ್ವ ಅಲ್ಲವೇ ಅಲ್ಲ. ಸೊ ಈ ರೀತಿ ಸೈಲೆನ್ಸ್ ಮಾಡೋ ಪ್ರಶ್ನೆನೇ ಬರಬಾರದು. ಇನ್ನೂ ಏನೇನ್ ಸತ್ಯ ಇದು, ಹೆಂಗ್ ನ್ಯಾಯ ಹೊರಗೆ ತರಬೇಕು ಅದನ್ನು ಮುಂದುವರಿಸಬೇಕು. ಸೊ ಆ ನಿಟ್ಟಿನಲ್ಲಿ ನಮಗೆ SIT ಪರವಾಗಿ ನಮ್ಗೆ ನಂಬಿಕೆ ಇದೆ. ಆ ಕೆಲಸ ಹೇಳ್ತಿರೋದು ಅಂದ್ರೆ ಈಗ ಅವನು ಎಲ್ಲೆಲ್ಲಿ ಮುಸ್ಕುದಾರಿ ಹೇಳ್ತಾನೆ ಅಲ್ಲೆಲ್ಲ ಮತ್ತೆ ಉತ್ಖನನ ಮಾಡ್ಬೇಕು ಅಂತ ಹೇಗೆ ಸರ್? ನಮಗೆ ಇವಾಗ ಆ ಒಂದು ವಿಸಲ್ ಬ್ಲೋವರ್ ಹತ್ರ ನಮಗೆ ಹೊಸ ಮಾಹಿತಿ ಅವರು ಹೇಳ್ತಾ ಇದ್ದಾರೆ. ಅದು ಕೂಡ ನಮಗೆ ಗ್ರೌಂಡ್ ಪೆನಿಟ್ರೇಟಿಂಗ್ ರೇಡಾರ್ ಅಂತ ತಂದು GPR ತಕ್ಕಂತೆ ನಮಗೆ ಕೆಲಸಗಳಾಗ್ಬೇಕು. 0.6 0.11A ಏನ್ ಸಿಕ್ಕಿದೆ ಅದಕ್ಕೂ FSL ಆಗ್ಬೇಕು. ಬೇರೆ ಬೇರೆ ದೂರದಾರರು ಬರ್ತಾ ಇದ್ದಾರೆ, ಅವರೆಲ್ಲ ಕೂಡ ನಾನು ನೋಡಿದೀನಿ, ಒಂದು ಈ ಶವಹೂತ ಹಾಕೋದನ್ನು ನೋಡಿದೀನಿ ಅಂತ ಬರ್ತಾ ಇದ್ದಾರೆ. ಅವ್ರಿಗೂ ಕೂಡ ಅದೇನೇನ್ ಆಗಿದೆ ಅಂತ ನೋಡ್ಬೇಕು. ಅನನ್ಯ ಭಟ್ ಒಂದು ವಿಚಾರ ಕೆಲವೊಂದು ಟ್ರೋಲ್ ಆಗ್ತಿದೆ, ಕೆಲವೊಂದು ವಿಚಾರಗಳು ಬರ್ತಿದೆ, ಅವ್ರು ಇಲ್ಲ ಅನ್ನುವಂಥದ್ದು, ಅದ್ರ ಬಗ್ಗೆ ತಾನೆ? ಹೌದು, ನಮಗೆ ಒಂದೊಂದು ನಿಜ, ನಮಗೆ ಪ್ರತಿ ಒಂದ್ ಸನ್ನಿವೇಶನು ಅದರದೇ ಆದ ಕಾಂಟೆಕ್ಸ್ಟ್ ಇರುತ್ತೆ. ನಮಗೆ ನೋಡಿ, ಅನನ್ಯ ಭಟ್ ಅವರು, ತಾಯಿ ಸುಜಾತ ಭಟ್ ಅವರಾಗಿರ್ಬೋದು, ಅದ್ರದ್ದು ಏನಿದೆ ಸತ್ಯ ಅನ್ನೋದು ನಮಗೆ ಹೊರಗೆ ಬಂದು ಅದ್ರ ಜೊತೆ ನಮಗೆ ಅನನ್ಯ ಭಟ್ ಅವರು ಒಬ್ರದೇ ಅಲ್ಲ, ನಮ್ಗೆ ಅನೇಕ ಒಂದು ರೀತಿ ಘಟನೆಗಳು ನೂರಾರು ರೀತಿನಲ್ಲಿ ಇದಾಗಿದೆ, ನಡೀತಾ ಇದೆ, ನಡೆದಿದೆ ಅಂತ ನಾವು ಕೇಳಿದ್ವಿ. ಭಯದ ವಾತಾವರಣ ಇತ್ತು. ನಾನು ಹೋದಾಗ ಅನೇಕರು ಹೇಳಿದ್ರು ಭಯದ ವಾತಾವರಣ ಇದೆ ಅಂತ ಹೇಳ್ತಾ ಇದ್ದಾರೆ. ನನಗೂ ಕೂಡ ಎಷ್ಟೋ ಜನ ಅವರು ಹೆಸರು ಹೇಳದೆ, ಅವರು ಒಂದು ರೀತಿ ಕಾಲೇಜ್ ಸ್ಟೂಡೆಂಟ್ಸ್ ಆಗಿದ್ದಾಗ 90ನೇ ದಶಕದಲ್ಲಿ ಅನೇಕ ರೀತಿಯಲ್ಲಿ ಮಹಿಳೆಯರಿಗೆ ಆಗ್ತಿರೋದನ್ನ ಅವ್ರಿಗೂ ಗೊತ್ತಿತ್ತು. ಅವರು ಇನ್ನು ಧೈರ್ಯ ಬರ್ತಾ ಇಲ್ಲ, ಆಚೆ ಬರ್ತಾ ಇಲ್ಲ, ಬಟ್ ನನಗೂ ಕೂಡ ಹೇಳ್ತಾ ಇದ್ದಾರೆ. ಸೊ ನಮ್ಗೆ ಇದೆಲ್ಲ ಏನಿದೆ, ಏನ್ ಸತ್ಯ ಇದೆ ಅದೆಲ್ಲ ಪ್ರಾಮಾಣಿಕವಾಗಿ ಅದನ್ನ ತನಿಖೆ ಮಾಡಿ ಹೊರಗೆ ಬರಬೇಕು. ನಾನು ಒಂದಿಶ್ಯೂ ಅಂದಿದ ತಕ್ಷಣ ಎಲ್ಲ ಇದ್ದಿದ್ದು ಎಲ್ಲ ಒಂದ್ ರೀತಿ ಸುಳ್ಳು ಅಂತ ಹೇಳೋಣಲ್ಲ. ಸೊ ಆ ನಿಟ್ಟಿನಲ್ಲಿ ಅನನ್ಯ ಭಟ್ ಆಗಿರ್ಬೋದು, ಯಾರಿಗೇ ಆಗಿರ್ಬೋದು, ಅದಕ್ಕೆ ನಮ್ಗೇನು ಈ ಒಂದು ಅಸಹಜ ಸಾವುಗಳಿದೆ, ಅದಕ್ಕೆ ನಮ್ಗೆ ಸತ್ಯ ಸಿಗ್ತದೆ. ಥ್ಯಾಂಕ್ ಯು. ಇದಿಷ್ಟು ನಟ ಚೇತನ್ ಅವರ ಮಾತು. ಚೇತನ್ ಪದ್ಮಶಾಲಿ, ರಿಪಬ್ಲಿಕ್ ಕನ್ನಡ, ಚಿಕ್ಕಮಗಳೂರು.